ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿವತ್ತು ನಾನು ಎಲ್ಲೋ ಬೇರೆ ಪ್ಲೇಸಲ್ಲಿ ಇದ್ದೀನಿ ಅಂದ್ಕೊಂಡಿದ್ದೀರಾ? ಎಸ್, ನಾನಿವತ್ತು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಆ್ಯಕ್ಚುಲಿ ಅವ್ರು ತುಂಬ ದಿನದಿಂದ ಮನೆಗೆ ಇನ್ವೈಟ್ ಮಾಡ್ತಾಯಿದ್ರು ಆ್ಯಂಡ್ ಅವ್ರು ಒಂದು ಟ್ರೀಟ್ ಕೊಡಿಸ್ಬೇಕಾಗಿತ್ತು. ಅವ್ರು ಟ್ರೀಟ್ ಕೊಡಿಸೋ ದಿನ ನಾವು ಹೋಗಿರಲಿಲ್ಲ, ನಾನು ಚೈತ್ರ. ಸೊ ನಮ್ಮನ್ನು ಮತ್ತೆ ಇನ್ವೈಟ್ ಮಾಡಿದರು. ಅವತ್ತು ಫ್ರೀ ಮಾಡ್ಕೊಂಡು ನಾವು ಅವ್ರ ಮನೆಗೆ ಹೋಗಿದ್ವಿ. ಸೊ ಅದ್ರ ವಿಡಿಯೋ ಇವತ್ತು. ಐಸ್ ಕ್ರೀಮ್ ಟ್ರೀಟ್ ನಡೀತಾ ಇದೆ. ಕರೆಕ್ಟು, ಎಲ್ಲ ಹೆಂಗಸ್ರೇ ಇದ್ದಾರೆ ಇಲ್ಲಿ. ಲೇ ಶಿಷ್ಯ ನಾನು ಹೋಗಿದ್ ಕಡೆ ಹಿಂಗೆ ಆಡ್ಬೇಡ. ಇನ್ನು ಸ್ವಲ್ಪ ನೋಡಿ ಫ್ರೆಂಡ್ಸ್, ಇಲ್ಲಿ ಪಿಂಕ್ ಕಲರ್ ಐಸ್ ಕ್ರೀಮ್. ಅವತ್ತು ವೆನಿಲಾ ತಂದಿದ್ರು ಅಂಕಲ್. ವೆನಿಲಾ ಮತ್ತೆ ಆರೆಂಜ್ ಮ್ಯಾಂಗೋ. ಇವಾಗ ಚಳಿ ಮೆಲ್ಟ್ ಹೋಗಿದೆ. ಇಲ್ಲಿ ನನ್ನ ಮಗ ಮತ್ತು ಹರಿಶಣ್ಣ ಅವರು ಆಟ ಆಡ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ಇದ್ದಿದ್ದೇ ಬಾಯ್ಸ್ ಅವರಿಬ್ಬರು, ಇನ್ನೆಲ್ಲ ಅಲ್ಲಿದ್ದವರೆಲ್ಲ ಬರೀ ಲೇಡೀಸು ಮತ್ತು ಗರ್ಲ್ಸು ಮಕ್ಕಳೆಲ್ಲ ಇದ್ದರು. ಸೊ ನನ್ನ ಮಗನಿಗೆ ಬೇಜಾರಾಗ್ತಾಯಿತ್ತು, ಹುಡುಗಿರು ಅವ್ರು ಯಾರು ಸೇರಿಸ್ಕೊತಾ ಇಲ್ಲ ನನ್ನ ಆಟ ಆಡೋಕ್ಕೆ ಅಂತ ಬಂದು ಹೇಳ್ತಾ ಇದ್ದ. ಸೊ ಆವಾಗ ಹರಿಶಣ್ಣ ಅವನ್ನ ಕೂರಿಸ್ಕೊಂಡು ಬಾಯಿಲಿ ಗೋಲಿ ಆಟ ಆಡೋಣ ಅಂತೇಳಿ ಅವ್ನಿಗೆ ಹೇಳ್ಕೊಡ್ತಾ ಇದ್ದಾರೆ. ಹಾಗೆ ಇಬ್ಬರೂ ಗೋಲಿ ಆಟ ಆಡ್ತಾ ಇದ್ದಾರೆ. ಅವಾಗೆಲ್ಲ ಗೋಲಿ ಪ್ಲೇಟ್ಸ್ ಇದೆಯಲ್ಲ, ಅದು ಒಂದು ಉಳಿಸ್ಬೇಕಲ್ಲ, ಆ ಗೇಮ್ ಆಡ್ತಾ ಇದ್ದಾರೆ ಅವರಿಬ್ರು. ನೆಕ್ಸ್ಟ್ ಈ ಕಡೆ ಬಂದರೆ ಹುಡುಗಿರು ಫುಲ್ಲು ಡ್ಯಾನ್ಸಿಂಗ್. ನಾವು ಮನೆ ಬಂದಿರೋದು ಯಾರ ಮನೆ ಗೊತ್ತಾ? ಇವ್ರ ಮನೆ. ನೋಡಿ ಮಕ್ಕಳೆಲ್ಲ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ನಾವು ಪೇರೆಂಟ್ಸ್ ಎಲ್ಲ ಮಕ್ಳಿಗೋಸ್ಕರನೇ ಈ ಥರ ಒಂದೊಂದು ಟೈಮಲ್ಲಿ ಒಬ್ರೊಬ್ರು ಮನೇಲಿ ಮೀಟ್ ಮಾಡೋದು. ಅವರು ಎಷ್ಟು ಯಾವಾಗಲೂ ಬರೆಯೋದು ಓದೋದೇ ಇರುತ್ತೆ. ಈ ಥರ ಮಕ್ಳ ಜೊತೆ ಸೇರಿದಾಗ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿರ್ತಾರೆ, ತುಂಬ ಖುಷಿಯಾಗಿರುತ್ತೆ ಮಕ್ಕಳಿಗೆ. ಸೊ ಅವರಿಗೋಸ್ಕರ ನಾವು ಈ ಥರ ಎಲ್ಲ ಪಾರ್ಟಿ ಎಲ್ಲ ಅರೇಂಜ್ ಮಾಡ್ತಾ ಇರ್ತೀವಿ. ಬಟ್ ಮಕ್ಕಳು ಎಂಜಾಯ್ ಮಾಡ್ತಾ ಇದ್ದಾರೆ, ನಮಗೆ ಖುಷಿ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ, ಮಾತಾಡಿದ್ವಿ, ಮಕ್ಕಳೆಲ್ಲ ಆಟ ಆಡಿದ್ರು. ಇವಾಗ ಅವರು ಆ್ಯಕ್ಚುಲಿ ಕರೆದಿದ್ದು ಊಟಕ್ಕೆ ಅಂತ. ಸೊ ಊಟ ಕೂತ್ಕೊಳ್ಳೋಣ, ಟೈಮ್ ಆಯಿತು ಅಂತ ಹೇಳಿ ಎಲ್ಲ ಅರೇಂಜ್ ಮಾಡ್ತಾಯಿದ್ದಾರೆ. ಎಲ್ಲ ಒಟ್ಟಿಗೆ ಒಂದೇ ಕಡೆ ಕೂತ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಎಲ್ಲ ಕೆಳಗಡೆನೇ ಕೂತ್ಕೊಂಡ್ಬಿಟ್ರೆ ಬಡಿಸೋದಕ್ಕೂ ಈಸಿ, ಮಕ್ಕಳಿಗೆ ತಿನ್ಸೋದಕ್ಕೂ ಈಸಿ ಆಗುತ್ತೆ ಅಂತ ಹೇಳಿ ಎಲ್ಲ ಕೆಳಗಡೆನೇ ಕೂತ್ಕೊತಾ ಇದ್ದೀವಿ. ಇವ್ರದ್ದು ನೀರು ದೋಸೆ, ನೀರು ದೋಸೆ ಮಾಡಿ ಇಟ್ಬಿಟ್ಟಿದ್ದಾರೆ. ಚಿಕನ್ ಸುಕ್ಕ, ಇದು ಫಿಶ್ ಕರಿ, ಆಮೇಲೆ ಅದು ಚಿಕನ್ ಕರಿ. ಅದು ಮೂರು ಥರದಿದೆ, ABC ಮೂರು ಥರದಿದೆ. ಮಕ್ಕಳದು ಸಿಕ್ಕಾಬಟ್ಟೆ ಮಾತು ಸೌಂಡು. ಸೊ ಅದಕ್ಕೆ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ, ಅವ್ರದ್ದು ವಾಯ್ಸ್ ಕ್ಲಿಯರಾಗಿ ಕೇಳಿಸ್ತಾ ಇರಲಿಲ್ಲ. ನೋಡಿ ಎಲ್ಲ ಇಲ್ಲೇ ಕುತ್ಕೊತಾ ಇದ್ವಿ ಊಟಕ್ಕೆ. ಬಟ್ ನಾವೇ ಅಂದರೆ ನಾನು ನೀರೆಲ್ಲ ತೊಗೊಂಬಂದಿರ್ತಾ ಇದ್ದೆ, ಚೈತ್ರ ಊಟ ಬಡಿಸ್ಕೊಡ್ತಾಯಿದ್ರು. ಲೈಕ್ ನಾವಲ್ಲೆಲ್ಲ ಒಟ್ಟಿಗೆ ಸೇರಿದ್ರೆ ಎಲ್ಲರೂ ಸ್ವಲ್ಪ ಕೆಲಸನ ಡಿವೈಡ್ ಮಾಡ್ಕೊಂಡು ಹಿಂಗೆ ಮಾಡ್ತಾಯಿರ್ತೀವಿ. ಬಟ್ ಕುಕ್ಕಿಂಗ್ ಮಾಡಿದ್ದೆಲ್ಲ ರೇಷ್ಮೆ ಅವರೇ, ಫುಲ್ ಕುಕ್ಕಿಂಗ್ ಅವರೇ ಮಾಡಿದ್ದು. ಆಮೇಲೆ ಹೋದ್ವಿ ನಾವು. ಕೆಲವ್ರು ಹೇಳ್ಕೋತಾರೆ, ಅಂದ್ಕೋಬೋದು ಇವ್ರಿಗೆ ಆ್ಯಟಿಟ್ಯೂಡು, ಇವ್ರಿಗೆ ಜಂಬ, ಇವ್ರು ಐಫೈ ಅಂತ. ಬಟ್ ನಾವು ನಿಜ ಆ ಥರ ಇಲ್ಲ. ನಾವು ಎಲ್ಲರ ಥರನೇ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಕುತ್ಕೊಂಡು ಊಟ ಮಾಡ್ತಾ, ಈ ಥರ ಎಲ್ಲ ನಮ್ಗೆ ಇಷ್ಟ. ಈವನ್ ಚೈತ್ರ ಆಗಿರ್ಬೋದು, ನಾನಾಗಿರ್ಬೋದು.
ಅವ್ರು ಚೈತ್ರ ಮನೇಲೂ ಈ ಥರ ಮಾಡಿದರು. ಇವನ್ ನಮ್ಮ ಮನೇಲಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ನೆಕ್ಸ್ಟ್ ಮಾಡಬೇಕು. ಒಂದೊಂದು ಟೈಮ್ ಒಬ್ಬೊಬ್ಬರು ಮನೆ ಅಂದ್ಕೊಂಡಿದ್ದೀವಿ. ಸೊ ಎಲ್ಲ ಈ ಥರ ಇದ್ದರೆ ಚೆನ್ನಾಗಿರುತ್ತೆ. ಯಾಕೆ ಆ ಥರ ಅಂದ್ಕೋಬೇಕು? ನಾವೂ ಎಲ್ಲರ ಥರ ಕೂತ್ಕೊಂಡು ಖುಷಿಯಾಗಿರೋಕ್ಕೇ ಇಷ್ಟ. ನೋಡಿ ಇವಾಗ ಊಟ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡಿ ಎಲ್ಲ ಬಡಿಸ್ಕೊಂಡು ಊಟ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ್ಯಕ್ಚುಲಿ ಅವ್ರು ಬಂದು ರೇಷ್ಮಾ ಅವ್ರು ಬಂದು ಅವರು ನೇಟಿವ್ ಮಂಗಳೂರು ಸೈಡು. ಅಣ್ಣ ಅವರು ಮಂಗ್ಳೂರಿಗೆ ಹೋಗಿದ್ರಂತೆ, ಫಿಶ್ ಎಲ್ಲ ತೊಗೊಂಬಂದಿದ್ರು, ಫಿಶ್ಶು ಪ್ರಾನ್ಸು ಅದೆಲ್ಲ. ಸೊ ನೀರು ದೋಸೆ ಮಾಡಿದರು. ನೀರು ದೋಸೆ ಅಂದರೆ ಸಖತ್ತಾಗಿರುತ್ತೆ. ಸುಕ್ಕ ಮಾಡಿದರು, ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಎಲ್ಲ ಕುತ್ಕೊಂಡು ಊಟ ಮಾಡಿದ್ವಿ. ತಗೊಳ್ಳಿ ಇದು ನೀರು ದೋಸೆ ಸಾಕು. ಆಂಟಿ ಅಮ್ಮ ಅಂತ ಕರಿತೀರ ರೂಪಾ ಆಂಟಿ? ನನಗೆ ಇಷ್ಟು ನೆನಪಾಗಿದೆ ಸಡನ್ಲಿ. ನಾವು ಡಾಕ್ಟರ್ ಸರ್ ಫಸ್ಟ್ ಆಗಿ ಕರೆದೇ ಇದ್ದು ಶಿಷ್ಯ ಕರೆದ್ಬಿಟ್ಟು ಅಮ್ಮ ಡಾಕ್ಟರ್ ಮಮ್ಮಿ ವೇದೋದ್ರಿ ಮಮ್ಮಿ ಅಂತಾನೆ ಕರೀತಾ ಇದ್ದೆ. ಚಿಕನ್ ಅವನಿಗೆ ಚಿಕನ್ ಹಾಕೋಣ ಬೇಡ ಅಂತಿಲ್ಲ. ಇದಿರಲ್ಲ ಇದು ಚಿಕನ್ ಮೊಬೈಲ್ ಮುಚ್ಕೊಬಿಡ್ತೀನಿ ನಾನು. ಇದು ಫಿಶ್ ಮತ್ತೆ ಬರೀ ತಿಂತ ಹಂಗೆ ತಿಂತಾನಾ? ನಾವು ಊಟ ಎಲ್ಲ ಮುಗಿಸಿ ಟೆರೆಸ್ ಮೇಲೆ ಬಂದ್ವಿ. ಟೆರೆಸ್ ಹತ್ರ ಬಂದು ಒಂದಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದು ಇದು ಮಾತಾಡಿಕೊಂಡು ಹಾಗೆ ಮಾತಾಡ್ತಾ ಇದ್ವಿ. ಟೈಮ್ ಆಯಿತು ಅಂತ ಅಂದ್ಕೊಂಡು ಹೊರಡೋಣ ಅಂತ ಡಿಸೈಡ್ ಮಾಡಿದ್ವಿ. ಆಟೋ ಬುಕ್ ಮಾಡಿದ್ದೆ, ಆಟೋ ಬಂದಿತ್ತು. ಬನ್ನಿ ಹೊರಡೋಣ ಅಂತ ಹೇಳ್ತಾ ಇದ್ದೀನಿ ಮಕ್ಳಿಗೆಲ್ಲ. ಎಲ್ಲ ಹೊರಡ್ತಾ ಇದ್ದೀವಿ. ರೇಷ್ಮಾ ಬಾಯ್, ಥ್ಯಾಂಕ್ಸ್ ಫಾರ್ ಟ್ರೀಟ್. ಹೊಡಿ ಬೈದ್ಗಿದ್ಬಿಟ್ಟ ನಡೀರಿ ಆಟೋದವನು. ಬರ್ತೀವಿ. ಅದೊಂದಾಯ್ತು. ಸೆಕೆಂಡ್ ಒನ್ ಇಲ್ಲಿ ಬಂದ್ಲು ಮಿತಾಲಿ ಬಂದ್ಲು. ಇದು ಕೀ ಹಾಕಿದ್ದಾರೆ. ತಿಂದಾಗ್ಬಿಟ್ಟಿದೆ ಆಲ್ರೆಡಿ, ಅದಕ್ಕೆ ಸುಮ್ಮನೆ ಆಗ್ಬಿಟ್ಟಿದೆ. ಅಂದ್ರೆ ಮನೇಲಿ ಉಪವಾಸ ಮಾಡಕ್ ಬಿಡ್ತಾ ಇಲ್ಲ. ಹೆಂಗ್ ಬೇಕಾದ್ರೂ ಮಾಡಿ, ಉಪವಾಸ ಏನು ಮಾಡ್ಬಿಡ್ರಿ. ಎಲ್ಲ ಊಟ ಮಾಡ್ಕೊಂಡು ನಾವು ಇವಾಗ ಮನೆಗೆ ಹೊರಟ್ವಿ. ಇಮಾನಿ ಗಾಡೀಲಿ ಬರ್ತಾಳೆ ಭೂಮಿಕವ್ರ ಅಮ್ಮನ ಜೊತೆ. ನಾವೆಲ್ಲ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನನಗೆ ನಮ್ಮ ಮನೆ ನೈಬರ್ ಪ್ರೇಮ ಆಂಟಿ ಅಂತಿದ್ದಾರೆ. ಅವರು ನನಗೆ ಗಿಣ್ಣು ಹಾಲು ಕೊಟ್ಟಿದ್ದರು. ಆ್ಯಕ್ಚುಲಿ ನಮ್ಮ ಮನೆ ಹಿಂದ್ಗಡೆ ಹಸುಗಳಿದೆ, ಅಲ್ಲಿ ಒಂದು ಕರು ಹಾಕಿತ್ತು. ನಾನು ಗಿಣ್ಣು ಬೇಕು ಅಂತ ತುಂಬ ದಿನದಿಂದ ಕೇಳ್ತಾ ಇದ್ದೆ, ಬಟ್ ಸಿಕ್ಕಿರಲಿಲ್ಲ ನನಗೆ. ಥ್ಯಾಂಕ್ ಗಾಡ್ ಪ್ರೇಮ ಆಂಟಿನ ಕೇಳೇ ಇರಲಿಲ್ಲ ನಾನು. ಬಟ್ ಏನೋ ಗೊತ್ತಿಲ್ಲ, ಆಂಟಿ ಅವತ್ತೇ ಹೇಳಿದ್ರು ಬೇಕಾ ಗಿಣ್ಣು ಹಾಲಿದೆ ಅಂತ ಹೇಳಿದ್ರು. ಸರಿ ಸಿಕ್ಕಿದ್ದೆ ಚಾನ್ಸ್ ಅಂತ, ಆಯಿತು ಆಂಟಿ ಕೊಡಿ ಆಂಟಿ, ನಂಗೆ ಬೇಕು, ನಂಗೆ ಇಷ್ಟ ಅಂತ ಹೇಳಿದೆ. ಸೊ ಇವಾಗ ಗಿಣ್ಣು ಹಾಲಿಂದ ನಾನೊಂದು ಡಿಶ್ ಮಾಡ್ತೀನಿ, ನೋಡೋಣ ಬನ್ನಿ. ಇವಾಗ ಗಿಣ್ಣೆಲ್ಲ ಕಾಯೋದಕ್ಕೆ ಇಟ್ಟಿದ್ದೀನಿ ಸ್ಟವ್ ಮೇಲೆ. ನೋಡಿ ಅಲ್ಲಿ ಹಾಲು ಕಾಯ್ತಾ ಇದೆ. ನೋಡಿ ಗಿಣ್ಣು ಹಾಲು ಕಾಯ್ತಾ ಇದ್ದಂಗೆ ಈ ಥರ ಹೊಡ್ಕೊಂಡಿರೋ ಥರ ಆಗುತ್ತೆ ಹಾಲು. ನೆಕ್ಸ್ಟ್ ಬನ್ನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ನೋಡೋಣ. ಇದಕ್ಕೆ ಕಡಲೆಬೀಜ ಮತ್ತು ಹುರ್ಗಡ್ಲೆ. ಕಡಲೆಬೀಜ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ, ಆ್ಯಂಡ್ ಹುರ್ಗಡ್ಲೆ ಹಾಗೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ಅದು ಕೊಬ್ಬರಿ ಮತ್ತು ಏಲಕ್ಕಿ. ನೆಕ್ಸ್ಟು ಅವಲಕ್ಕಿ, ಬೆಲ್ಲ, ಸ್ವೀಟ್ಗೆ ಬೆಲ್ಲ. ಆ್ಯಕ್ಚುಲಿ ನನಗೆ ಅವಲಕ್ಕಿಲಿ ಮಾಡಿದ್ರೆ ತುಂಬಾ ಇಷ್ಟ. ಒಬ್ಬೊಬ್ಬರು ರವೆಲೂ ಮಾಡ್ತಾರೆ, ನಂಗೆ ಅಷ್ಟೊಂದು ಇಷ್ಟ ಆಗೋಲ್ಲ ರವೆದು. ಸೊ ಅವಲಕ್ಕಿಲಿ ಮಾಡೋಣ ಅಂತೇಳಿ ಅವಲಕ್ಕಿಲಿ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಇವಾಗ ನೋಡಿ ಹಾಲು ಅರ್ಧ ಲೀಟ್ರ್ ಇದ್ದಿದ್ದು ಇಷ್ಟು ಕ್ವಾಂಟಿಟಿಗೆ ಬಂದಿದೆ ಇವಾಗ.
ಸೊ ಈ ಟೈಮಲ್ಲಿ ಬೆಲ್ಲ ಹಾಕ್ಕೊಳ್ಳೋಣ. ಫುಲ್ಲು ಒಡೆದೋಗಿರುತ್ತಲ್ಲ ಹಾಲು, ಆ ಥರ ಕೆನೆ ಬಿಟ್ಕೊಂಡಿರೋ ಥರ ಇದೆ. ಈ ಟೈಮಲ್ಲಿ ಬೆಲ್ಲ ಹಾಕ್ಕೋತಾ ಇದ್ದೀನಿ. ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲನ ಸ್ವಲ್ಪ ಪೌಡ್ರ್ ಮಾಡಿಕೊಂಡ್ರೆ ಈಸಿ, ಬೇಗ ಕರಗುತ್ತೆ. ಫುಲ್ಲು ನೋಡಿ ಈಗ ಕುದೀತಾ ಇದೆ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಗಿಣ್ಣಾಲು ಸಿಗೋದೇ ರೇರು. ಬಟ್ ಲಕ್ಕಿಲಿ ನಂಗೆ ಸಿಕ್ತು. ನಂಗೆ ತುಂಬಾ ಇಷ್ಟ. ಬಟ್ ಜಾಸ್ತಿ ತಿನ್ನೋಕ್ಕಾಗಲ್ಲ, ಸ್ವಲ್ಪ ತಿನ್ಬೋದು. ನಾನು ಬೆಲ್ಲ ಇನ್ನೊಂದು ಸ್ವಲ್ಪ ಟೇಸ್ಟ್ ಬೇಕು ಅಂತೇಳಿ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅದು ಕರಗ್ತಾ ಇರಲಿಲ್ಲ, ಅದಕ್ಕೆ ನಾನು ಸ್ವಲ್ಪ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಫುಲ್ಲು ಬೆಲ್ಲ ಎಲ್ಲ ಫುಲ್ಲು ಕರಗಿ ಫುಲ್ ಮಿಕ್ಸ್ ಆಗಬೇಕು. ನೆಕ್ಸ್ಟ್ ಈ ಟೈಮಲ್ಲಿ ಕೊಬ್ಬರಿ ಇದ್ದರೆ ಕೊಬ್ಬರಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಾಯಿ ತುರಿ ಹಾಕ್ಕೊಳ್ಳಿ. ನೋಡಿ ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡೋಣ. ಕಾಯಿ ತುರಿ ಎಲ್ಲ ಮಿಕ್ಸ್ ಆಗಬೇಕು. ಆ್ಯಂಡ್ ಬೆಲ್ಲ ಏನಾದರೂ ಒಂದೊಂದು ಚಿಕ್ಕ ಪೀಸ್ ಇದ್ದರೆ ಅದು ಫುಲ್ ಮೆಲ್ಟ್ ಆಗುತ್ತೆ. ಇವಾಗ ಅವಲಕ್ಕಿ ಹಾಕ್ಕೋಬೇಕು. ಅವಲಕ್ಕಿನ ನಾನು ನೆನೆಸಿಟ್ಕೊಂಡಿಲ್ಲ, ಅದನ್ನು ಡ್ರೈ ಇರುತ್ತಲ್ಲ ಆ ಡ್ರೈನೇ ಹಾಕೋತಾ ಇದ್ದೀನಿ. ಅದರಲ್ಲಿರುತ್ತಲ್ಲ ಹಾಲೆಲ್ಲ ಇರುತ್ತಲ್ಲ ಅದರಲ್ಲೇ ಅದು ಸ್ವಲ್ಪ ನೆನೆಯುತ್ತೆ. ಆವಾಗ ಟೇಸ್ಟ್ ಸ್ವಲ್ಪ ನಾವು ಎಣ್ಣೆ ಹಾಕ್ಕೊಂಡ್ರೆ ಏನಾಗುತ್ತೆ, ಮೆತ್ತಗಾಗ್ಬಿಡುತ್ತೆ. ಸೊ ಈ ಥರ ಅವಲಕ್ಕಿ ಡೈರೆಕ್ಟಾಗಿ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಅದು ಸ್ವಲ್ಪ ಅವಲಕ್ಕಿ ಬೇಯಬೇಕು, ಒಂದು 5 ಮಿನಿಟ್ಸ್ ಅದು ಚೆನ್ನಾಗಿ ಬೇಯಬೇಕು. ಈ ಥರ ನೋಡಿ ಅದರಲ್ಲಿ ಇದ್ದಿದ್ದ ಹಾಲಿನ ಅಂಶ ಎಲ್ಲ ಫುಲ್ಲು ಡ್ರೈ ಆಗಿದೆ, ಅವಲಕ್ಕಿ ಎಲ್ಲ ಹೀರ್ಕೊಂಡಿದೆ. ಈ ಟೈಮಲ್ಲಿ ಲಾಸ್ಟಲ್ಲಿ ಕಡಲೆಬೀಜ ಹುರಿದಿಟ್ಕೊಂಡಿರ್ತೀವಲ್ಲ ಅದು ಮತ್ತು ಹುರ್ಗಡ್ಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಡಲೆಬೀಜ ತಿಂತಾಯಿದ್ರೆ ಬಾಯಲ್ಲಿ ಕ್ರಿಸ್ಪಿಯಾಗಿರಬೇಕು. ನೋಡಿ ಇದು ಆಲ್ಮೋಸ್ಟ್ ಆಗಿದೆ. ಒಂದು 3 to 4 ಮಿನಿಟ್ಸ್ ಬಿಡೋಣ, ಆ ಹಾಲಿನ ಅಂಶ ಎಲ್ಲ ಸ್ವಲ್ಪ ಕಡಲೆಬೀಜ ಹುರ್ಗಡ್ಲೆಗೆ ಇಟ್ಕೊಳ್ಳಿ ಅಂತ. ನೋಡಿ ಇದು ಆಲ್ಮೋಸ್ಟ್ ಡನ್ ಆಗಿದೆ. ಇವಾಗ ಬೌಲ್ಗೆ ಹಾಕ್ಕೊಳ್ಳೋಣ. ಆ್ಯಕ್ಚುಲಿ ನನಗೆ ಈ ಥರ ಇದ್ರೇ ತುಂಬ ಇಷ್ಟ, ತುಂಬ ಟೇಸ್ಟ್ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ತುಂಬಾ ಇಷ್ಟ ಆಗುತ್ತೆ. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನಲ್ ನೋಡಿ.